ಐತಿಹಾಸಿಕ ನಗರ ಬಾರ್ಕೂರು ನಡುಮನೆ ಕಂಬಳ ನಡುಮನೆಯವರ ಕುಟುಂಬದ ದೈವಸ್ಥಾನದಲ್ಲಿ ಕುಟುಂಬದ ಸದಸ್ಯರೊಂದಿಗೆ ನಾನಾ ವಿಧಿವಿಧಾನ ಧಾರ್ಮಿಕ ಆಚರಣೆಯೊಂದಿಗೆ ಗದ್ದೆಯಲ್ಲಿ ಜರುಗಿತು. ಜಿಲ್ಲೆಯ ನಾನಾ ಭಾಗದಿಂದ 75 ಜೋಡಿ ಕೋಣಗಳು ಕಂಬಳದಲ್ಲಿ ಭಾಗವಹಿಸಿತ್ತು. ಕಿರಿಯ ಮತ್ತು ಹಿರಿಯ ವಿಭಾಗದಲ್ಲಿ ಹಲಗೆ ಓಟ ಮತ್ತು ಹಲಗೆ ರಹಿತ ಓಟದ ಕಂಬಳದಲ್ಲಿ ಭಾಗವಹಿಸಿದ್ದ ಎಲ್ಲ ನಗದು ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಓಟದ ಸಮಯವನ್ನು ಕರಾರುವಕ್ಕಾಗಿ ಸೂಚಿಸಲು ಆಧುನಿಕ ರೀತಿಯ ಸೆನ್ಸರ್ ಅನ್ನು ಬಳಸಲಾಗಿತ್ತು. ಅಭಿಜಿತ್ ಪಾಂಡೇಶ್ವರ ಮತ್ತು ರಾಮಚಂದ್ರ ಕಾಮತ್ ವೀಕ್ಷಕ ವಿವರಣೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಕಂಬಳದ ಗುರಿಕಾರರ ನೆಲೆಯಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಮತ್ತು ಈ ಬಾರಿ ಸಹಕಾರಿ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಬಾರ್ಕೂರು ಶಾಂತರಾಮ್ ಶೆಟ್ಟಿಯವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಕಂಬಳದ ಕುರಿತಾದ ಚಲನಚಿತ್ರ ಗತ ವೈಭವದ ನಟ ದುಷ್ಯಂತ್, ನಟಿ ಆಶಿಕಾ ರಂಗನಾಥ್ ಮತ್ತು ತಂತ್ರಜ್ಞರು ಕಂಬಳದಲ್ಲಿ ಭಾಗವಹಿಸಿದ್ರು. ಬಂದಿರುವಂಥದ್ದು ಇಲ್ಲಿ ಅರೇಂಜ್ ಮಾಡಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಗತವೈಭವ ಸಿನಿಮಾದಲ್ಲಿ ಕಂಬಳ ತೋರಿಸಿರುವಂಥದ್ದು ಅಥವಾ ಕರಾವಳಿ ಕರ್ನಾಟಕದ ಒಂದು ಕಲ್ಚರ್ನ ತೋರಿಸಿರುವಂಥದ್ದು. ಸೊ ನಮಗೆ ತುಂಬಾ ಸ್ಪೆಷಲ್ ಅನ್ಸುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಬರಮಾಡ್ಕೊಂಡಿರೋದಕ್ಕೆ, ನಾವಿಲ್ಲಿ ಬಂದಿರೋದಕ್ಕೆ ಬಹಳ ಖುಷಿ ಆಗ್ತದೆ. ಇವತ್ತು ಬಾರ್ಕೂರು ಕಂಬಳಕ್ಕೆ ನಾವು ಬಂದಿರುವಂಥದ್ದು. ನಾನು ಸುಮಾರು 2 ವರ್ಷಗಳ ಹಿಂದೆ ಬಂದು ಗೋಳಂಬರಿಯಲ್ಲಿ ಮತ್ತು ಬೇರೆ ಬೇರೆ ಕಡೆ ಅಲ್ಲಿ ಪರಮೇಶ್ವರ ಭಟ್ರು ಕಂಬಳಗದ್ದೆಯಲ್ಲಿ ನಾವು ಕಂಬಳ ಪ್ರಾಕ್ಟೀಸ್ ಮಾಡಿದ್ದು. ಅಲ್ಲಿ ಚಿಕ್ಕಪ್ಪು, ದೊಡ್ಡಪ್ಪು, ದೇವ, ಕುಂಡ ಹೀಗೆ ಬೇರೆ ಬೇರೆ ಕೋಣಗಳನ್ನ ಓಡಿಸಿ, ನಾನು ಫಸ್ಟ್ ಜೂನಿಯರ್ ಓಡಿಸಿ, ಸಬ್ ಜೂನಿಯರ್ ಓಡಿಸಿ, ಜೂನಿಯರ್ ಓಡಿಸಿ, ಆಮೇಲೆ ಸೀನಿಯರ್ ಕೋಣಗಳನ್ನ ಓಡಿಸಿ ನಾನು ಕಲ್ತಿದ್ದು ಕಂಬಳ ಓಡಿಸೋದನ್ನ. ನನಗೆ ಅವಾಗ ಗೊತ್ತಾಯ್ತು ನಿಜವಾಗ್ಲೂ ಎಷ್ಟು ಕಷ್ಟ ಇದೆ ಅಂತ. ಇಲ್ಲಿ ಕುತ್ಕೊಂಡು ನಾವು ನೋಡ್ಬೇಕಾದ್ರೆ, ಚಪ್ಪಾಳೆ ಹೊಡಿಬೇಕಾದ್ರೆ ಇವ್ರು ಚೆನ್ನಾಗಿ ಓಡಿಸಿದ್ರು, ಅವ್ರಿಗಿಂತ ಇವ್ರು ಚೆನ್ನಾಗಿ ಓಡಿಸಿದ್ರು ಅಂತ ಹೇಳೋದು ಬಹಳ ಸುಲಭ. ಆದ್ರೆ ಓಡಿಸ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ ನಾನೇ ಕಂಬಳಗತ್ತೆ ಹೇಳೋದು ನನಗೆ ಗೊತ್ತಾಗಿದ್ದು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬ್ರಹ್ಮಾವರ. വിശ്വാസത്തിന്റെയും പാരമ്പര്യത്തിന്റെയും പുത്തനഴകോടെ ബിന്ദു ജ്വല്ലറി, കാസർഗോഡ്, സുള്ളിയ.